ಮಿಸ್ಟರ್ ಗರಗಸ ಇದು 2008ರಲ್ಲಿ ರಿಲೀಸ್ ಆಗಿರುತ್ತೆ. ಇದು 2007ರಲ್ಲಿ ಹಿಂದಿಯಲ್ಲಿ ಬಂದ ಬೇಜಾಫ್ರೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಜಮ್ಕಾಯಿಸಿ ಚಿಂದಿ ಉಡಾಯಿಸಿ ಇದು 2009ರಲ್ಲಿ ಬಂದ ಚಿತ್ರ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೆ ಇದ್ರೂ 1998ರಲ್ಲಿ ಹಾಲಿವುಡ್ನಲ್ಲಿ ಬಂದ ದೇರ್ ಸಮಥಿಂಗ್ ಅಬೌಟ್ ಮೇರಿ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ. ಲಿಫ್ಟ್ ಕೊಡ್ಲಾ ಇದು 2010ರಲ್ಲಿ ರಿಲೀಸ್ ಆದ ಚಿತ್ರ. ಇದು 2007ರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಮೀ ಶ್ರೇಯಾಭಿಲಾಷಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ವಾರೇವ್ವ ಇದು ಕೂಡ 2010ರಲ್ಲೇ ರಿಲೀಸ್ ಆದ ಚಿತ್ರ. ಇದು 2004ರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಆಗಾಬೈ ಅರ್ರೇಚ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಸಿನಿಮಾನ 2000ನೇ ಇಸವಿಯಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ವಾಟ್ ವುಮನ್ ವಾಟ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ. ಕಳ್ಮಂಜ ಇದು 2011ರಲ್ಲಿ ರಿಲೀಸ್ ಆದ ಚಿತ್ರ. ಇದು 2004ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಜತಿಕಥಾ ಚಂತು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮರ್ಯಾದೆಯ ರಾಮಣ್ಣ ಇದು ಕೂಡ 2011ರಲ್ಲೇ ರಿಲೀಸ್ ಆದ ಚಿತ್ರ. ಇದು 2010ರಲ್ಲಿ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಬಂದ ಮರ್ಯಾದಾ ರಾಮಣ್ಣ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ. 1923ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಊರ್ ಹಾಸ್ಪಿಟಲಿ ಅನ್ನೋ ಸೈಲೆಂಟ್ ಕಾಮಿಡಿ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮರ್ಯಾದೆಯ ರಾಮಣ್ಣ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ಎಸ್ ರಾಜಮೌಳಿರವರು. ನಂದೀಶ ಇದು 2012ರಲ್ಲಿ ರಿಲೀಸ್ ಆದ ಚಿತ್ರ. ಇದು 2003ರಲ್ಲಿ ಮಲಯಾಳಂನಲ್ಲಿ ಬಂದ ತಿಲಕಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಾಧನ ಗಂಡ ಇದು 2013ರಲ್ಲಿ ರಿಲೀಸ್ ಆದ ಚಿತ್ರ. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೆ ಇದ್ದು 2001ರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಬಂದ ಮೈ ವೈಫ್ ಇಸ್ ಆನ್ ಆಕ್ಟರ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಇದು ಕೂಡ 2013ರಲ್ಲೇ ರಿಲೀಸ್ ಆದ ಚಿತ್ರ. ಇದು 2010ರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಮುಂಬೈ ಪುಣೆ ಮುಂಬೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಗೋವಾ ಇದು 2015ರಲ್ಲಿ ರಿಲೀಸ್ ಆದ ಚಿತ್ರ. ಇದು 2010ರಲ್ಲಿ ತಮಿಳಿನಲ್ಲಿ ಬಂದ ಗೋವಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕಥೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಇದು 2016ರಲ್ಲಿ ರಿಲೀಸ್ ಆದ ಚಿತ್ರ. ಇದು 2014ರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಗೀತಾಂಜಲಿ ಅನ್ನೋ ಕಾಮಿಡಿ ಹಾರರ್ ಚಿತ್ರದ ರೀಮೇಕ್ ಆಗಿರುತ್ತೆ.